ಕೈ ನಾಯಕರು ಪದೇ ಪದೇ ದೆಹಲಿಗೆ ಭೇಟಿಯಾಗ್ತಾ ಇದ್ದು ಇದರ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಲೇವಡಿ ಮಾಡಿದ್ದಾರಂತೆ. ಸಿಎಂ ಕುರ್ಚಿ ವಿಚಾರ ಅವರ ಪಕ್ಷಕ್ಕೆ ಬಿಟ್ಟ ವಿಚಾರ. ಬಿಹಾರ ಚುನಾವಣೆ ಇರುವುದರಿಂದ ದೆಹಲಿಗೆ ಓಡಾಡ್ತಿದ್ದಾರೆ ಎಂದಿದ್ದಾರೆ. ಕೈ ನಾಯಕರ ದೆಹಲಿ ಪ್ರವಾಸಕ್ಕೆ ನಿಖಿಲ್ ಕುಮಾರಸ್ವಾಮಿ ಲೇವಡಿ ಮಾಡಿದ್ದಾರೆ. ಸಿಎಂ ಕುರ್ಚಿ ವಿಚಾರವಾಗಿ ಪದೇ ಪದೇ ಕೈ ನಾಯಕರು ದೆಹಲಿ ಪ್ರವಾಸ ಕೈಗೊಳ್ತಾ ಇದ್ದು ಈ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಲೇವಡಿ ಮಾಡಿದ್ದಾರೆ. ಬಿಹಾರ ಚುನಾವಣೆ ಬರೋದ್ರಿಂದ ದೆಹಲಿಗೆ ಓಡಾಡ್ತಾ ಇದ್ದಾರೆ. ಬಿಹಾರ ಚುನಾವಣೆಗೆ ದುಡ್ಡು ಕೊಡಬೇಕಲ್ವಾ, ಹಾಗಾಗಿ ಪದೇ ಪದೇ ದೆಹಲಿಗೆ ವಿಸಿಟ್ ಮಾಡ್ತಾ ಇದ್ದಾರೆ ಕೈ ನಾಯಕರು. ಯಾವುದೇ ಸಿಎಂ ಕುರ್ಚಿಯ ಬಡಿದಾಟ ಇಲ್ಲ. ಇಲ್ಲಿ ಕೇವಲ ಬಿಹಾರ ಚುನಾವಣೆ ಇರೋದ್ರಿಂದ ದೆಹಲಿಗೆ ಓಡಾಡ್ತಾ ಇದ್ದಾರೆ ಕೈ ನಾಯಕರು ಅಂತ ಹೇಳಿಕೆಯನ್ನು ನೀಡಿದ್ದಾರೆ. ಹಣ ಹಂಚೋದಕ್ಕೆ ಪದೇ ದೆಹಲಿಗೆ ಹೋಗ್ತಾ ಇದ್ದಾರೆ ಕೈ ನಾಯಕರು. ಚಿಂತಾಮಣಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಆರೋಪವನ್ನು ವ್ಯಕ್ತಪಡಿಸಿರುವಂಥದ್ದು. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳವ್ರೆ, ಅದು ಅವ್ರ ಪಕ್ಷಕ್ಕೆ ಬಿಟ್ಟಂತ ತೀರ್ಮಾನ. ಏನಾದ್ರು ಮಾಡ್ತಾರೆ, ಓಡಾಡ್ಲಿ. ಬಿಹಾರ ಚುನಾವಣೆ ಇದೆಯಲ್ಲ, ಇಲ್ಲಿ ದುಡ್ಡು ಕೊಟ್ಟು ಕಳಿಸ್ಬೇಕಲ್ಲ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳವ್ರೆ, ಅದು ಅವ್ರ ಪಕ್ಷಕ್ಕೆ ಬಿಟ್ಟಂತ ತೀರ್ಮಾನ. ಏನಾದ್ರು ಮಾಡ್ತಾರೆ, ಓಡಾಡ್ಲಿ. ಬಿಹಾರ ಚುನಾವಣೆ ಇದೆಯಲ್ಲ, ಇಲ್ಲಿ ದುಡ್ಡು ಕೊಟ್ಟು ಕಳಿಸ್ಬೇಕಲ್ಲ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳವ್ರೆ, ಅದು ಅವ್ರ ಪಕ್ಷಕ್ಕೆ ಬಿಟ್ಟಂತ ತೀರ್ಮಾನ. ಏನಾದ್ರು ಮಾಡ್ತಾರೆ, ಓಡಾಡ್ಲಿ. ಬಿಹಾರ ಚುನಾವಣೆ ಇದೆಯಲ್ಲ, ಇಲ್ಲಿ ದುಡ್ಡು ಕೊಟ್ಟು ಕಳಿಸ್ಬೇಕಲ್ಲ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳವ್ರೆ, ಅದು ಅವ್ರ ಪಕ್ಷಕ್ಕೆ ಬಿಟ್ಟಂತ ತೀರ್ಮಾನ. ಏನಾದ್ರು ಮಾಡ್ತಾರೆ, ಓಡಾಡ್ಲಿ. ಬಿಹಾರ ಚುನಾವಣೆ ಇದೆಯಲ್ಲ, ಇಲ್ಲಿ ದುಡ್ಡು ಕೊಟ್ಟು ಕಳಿಸ್ಬೇಕಲ್ಲ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳವ್ರೆ, ಅದು ಅವ್ರ ಪಕ್ಷಕ್ಕೆ ಬಿಟ್ಟಂತ ತೀರ್ಮಾನ. ಏನಾದ್ರು ಮಾಡ್ತಾರೆ, ಓಡಾಡ್ಲಿ.